ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ವಿವಾದಕ್ಕೆ ಕಾರಣ ಆಗುತ್ತಾ ಗ್ಯಾರಂಟಿ ಸಮಿತಿ? ಅಧಿಕಾರ ಹಂಚಿಕೆಗೆ ಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ಸಮಿತಿ ರಚನೆಗೆ ಚಿಂತನೆಯನ್ನ ಮಾಡಿರುವುದು. ಗ್ರಾಮ ಮಟ್ಟದಲ್ಲಿ 5 ಜನರ ಸಮಿತಿ ರಚನೆ ಮಾಡಲಾಗಿದೆ. ನಗರ ಭಾಗದಲ್ಲಿ ವಾರ್ಡ್ಗೆ 5 ಜನರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಈ ಮೂಲಕ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದಕ್ಕೆ ತಯಾರಿಯನ್ನು ಮಾಡಲಾಗಿದೆ. ಗ್ಯಾರಂಟಿ ಸಮಿತಿ ಮುಖೇನ 30,000 ಕಾರ್ಯಕರ್ತರಿಗೆ ಅಧಿಕಾರವನ್ನು ನೀಡಲಾಗುತ್ತೆ. ಗ್ಯಾರಂಟಿ ಸಮಿತಿ ಮುಖೇನ 30,000 ಕಾರ್ಯಕರ್ತರಿಗೆ ಅಧಿಕಾರ. ಗ್ರಾಮ ಮಟ್ಟದ ಗ್ಯಾರಂಟಿ ಸಮಿತಿಯಿಂದಲೇ ಗ್ಯಾರಂಟಿ ಪರಿಷ್ಕರಣೆ ಆಗುತ್ತೆ. ಮನೆ ಮನೆಗೆ ಹೋಗಿ ಅರ್ಹರ ಪಟ್ಟಿ ತಯಾರಿ ಮಾಡಲಾಗುತ್ತೆ. ಹೊಸದಾಗಿ ಅರ್ಜಿ ವಿತರಿಸೋ ಜವಾಬ್ದಾರಿಯೂ ಕೂಡ ಗ್ಯಾರಂಟಿ ಸಮಿತಿಗೆ ನೀಡಲಾಗಿದೆ. ಈಗಾಗಲೇ ಜಿಲ್ಲಾ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿಗೆ ಆಕ್ಷೇಪ ವ್ಯಕ್ತವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈ ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರವಿರೋಧದ ಚರ್ಚೆಗಳಾಗ್ತಾ ಇದ್ದಾವೆ. ಈ ನಡೆಯಿಂದ ಏನಾಗಬಹುದು ಅಂತ? ಹೆಸರಾಮ್, ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸದೊಂದು ಮಹತ್ವದ ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಗ್ರಾಮ ಮತ್ತು ವಾರ್ಡ್ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಪರಿಷ್ಕರಣಾ ಸಮಿತಿಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿವರೆಗೂ ಇರುವಂತಹ ಪರಿಷ್ಕರಣಾ ಸಮಿತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳಿದ್ದಾವೆ. ಸಾಕಷ್ಟು ಅಧ್ಯಕ್ಷರಿದ್ದಾರೆ ಮತ್ತೆ ಉಪಾಧ್ಯಕ್ಷರು ಕೂಡ 5 ಜನ ಇದ್ದಾರೆ. ಜೊತೆಗೆ ಜಿಲ್ಲೆಗಳಲ್ಲೂ ಕೂಡ ಇದೆಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಿರುವಂತದ್ದು. ಇದರ ನಡುವೆ ಗ್ಯಾರಂಟಿ ಹೊಸದಾಗಿ ಗ್ರಾಮ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥದ್ದು ಬಹಳ ಪರ ವಿರೋಧ ಚರ್ಚೆಗೆ ಕಾರಣವಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಫಲವಾಗ್ತಿದ್ದಾವೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಈ ಒಂದು ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಿದ್ದಾರೆ. ಅವ್ರ ಕೆಳಗಡೆ ಕೂಡ ಕಾರ್ಯಕರ್ತರು ಸುಮಾರು 4,500ಕ್ಕೂ ಹೆಚ್ಚು ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ. ಇವರಿಗೆ ಸರ್ಕಾರದಿಂದ ವೇತನವನ್ನ ಕೊಡಲಾಗ್ತಾ ಇದೆ. ಜೊತೆಗೆ ಈಗ ಗ್ರಾಮ ಮತ್ತು ವಾರ್ಡ್ ಮಟ್ಟದಲ್ಲೂ ಕೂಡ ಸಮಿತಿಯನ್ನ ಮಾಡಿ 5 ಜನರಿಗೆ ನೇಮಕ ಮಾಡೋದಕ್ಕೆ ಸರ್ಕಾರದಿಂದಲೇ ಒಂದು ವೇತನವನ್ನ ಕೊಡೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಹೊಸದಾಗಿ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಮತ್ತು ಅರ್ಜಿಗಳನ್ನ ಕೊಡುವಂತದ್ದು ಇದೆ. ಅವೆಲ್ಲವನ್ನೂ ಕೂಡ ಮಾಡೋದಕ್ಕೆ ಈ ಒಂದು ಪಡೆಯನ್ನ ಬಳಸಿಕೊಂಡು ಒಂದು ಸುಮಾರು 30,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಳಸಿಕೊಂಡು ಪದಾಧಿಕಾರಿಗಳ ನೇಮಕವನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಸಮಿತಿಯನ್ನು ರಚನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಇದು ಪರ ವಿರೋಧ ಚರ್ಚೆಗೆ ಮತ್ತಷ್ಟು ಗ್ರಾಸವಾಗಬಹುದು. ಮತ್ತೆ ಜೆಡಿಎಸ್ ಮತ್ತು ಬಿಜೆಪಿ ವಿಪಕ್ಷಗಳು ಇದನ್ನ ಬಹಳ ದೊಡ್ಡ ಅಸ್ತ್ರವಾಗಿ ಕೂಡ ಬಳಸ್ಕೊಳ್ಬಹುದು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಸರ್ಕಾರ ತಲುಪಿಸೋದಕ್ಕೆ ಸಮಿತಿಗಳನ್ನ ಮಾಡಿದೆ, ಮತ್ತೆ ಹೊಸದಾಗಿ ಪರಿಷ್ಕಾರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಇರುವಂತ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಹೀಗಾಗಿ ಇದು ಡಿಕೆ ಶಿವಕುಮಾರ್ ಅವರ ನಿರ್ಧಾರವನ್ನ ವಿಪಕ್ಷಗಳು ಯಾವ ರೀತಿ ನೋಡ್ತಾವೆ ಅನ್ನೋದು ಒಂದ್ ಕಡೆ ಆದ್ರೆ, ಮುಂಬರುವಂತ ಚುನಾವಣೆ ಕೂಡ ಈ ಕಾರ್ಯಕರ್ತರು ಮತ್ತು ನೇಮಕವಾಗುವಂತಹ ಪದಾಧಿಕಾರಿಗಳ ಮೂಲಕವೇ ಸರ್ಕಾರ ಒಂದು ಚುನಾವಣೆಗೆ ತಂತ್ರವನ್ನ ಮಾಡ್ತೀನಿ ಅನ್ನುವಂತ ಲೆಕ್ಕಾಚಾರ ಇದೆ. ಹೀಗಾಗಿ ಕೆಲವನ್ನು ಕೂಡ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ವಿಪಕ್ಷಗಳು ಇದರ ವಿರುದ್ಧ ಯಾವ ರೀತಿ ಹೋರಾಟ ಮಾಡ್ತೇವೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.